ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ರಾಧಿಕಾ, ಆಮೇಲೆ ಅದೇನಂದ್ರೆ ನೀವ್ ಅವಾಗವಾಗ ಈ ದೇವಸ್ಥಾನಕ್ ಬರ್ತಾ ಇರ್ತೀರಾ? ಹೌದು. ರಾಧಿಕಾ, ರಾಧಿಕಾ, ಚಿರು, ಹೇಳಿ ಬೀಗ್ರೆ. ಬೇಕ್ತಿಯಮ್ಮ, ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗ್ಬಾರ್ದು. ಅದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಆ ರಾಧಿಕಾ ಈಗ ಅಳಿಯಂದ್ರ ಜೊತೆ ದೇವಸ್ಥಾನದಲ್ಲಿದ್ದಾಳೆ. ಅಳಿಯಂದ್ರು ಅವಳ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ನಿಂತಿದ್ರು. ಇವಳು ಅವ್ರಿಗೆ ಎಲ್ಲ ಹೇಳಿರ್ಬೇಕು ಅನ್ಸುತ್ತೆ. ನಾವು ಹೀಗೆ ಬಿಟ್ರೆ ಸರಿ ಬರೋದಿಲ್ಲ, ಸರಿ ಬರೋದಿಲ್ಲ. ಅವಳು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಬೀಗ್ರೆ. ನಂಬೇಡಿ ಬಿಕ್ತಿಯಮ್ಮ, ನೀವು ಅವಳನ್ನ ನಂಬೇಡಿ. ಅವಳನ್ನ ನೋಡಿದ್ರೆ ಗೊತ್ತಾಗತ್ತೆ ಅವಳು ತುಂಬಾ ಡೇಂಜರ್ ಅಂತ. ಓ ಹಾಗ ಸರಿ ಬೀಗ್ರೆ, ನಾನ್ ನಿಮ್ಗೆ ವಾಪಸ್ ಕಾಲ್ ಮಾಡ್ತೀನಿ. ಬೇಗ ಮಾತಾಡಿ. ಹಾ, ರಾಧಿಕಾ, ಏನಾಯ್ತು? ಚಿರು, ಒಂದು ಫೋನ್ ಕಾಲ್ ಇದೆ, ಎಮರ್ಜೆನ್ಸಿ, ರಿಸೀವ್ ಮಾಡಬೇಕು. ಹಲೋ. ಏಯ್, ದೇವಸ್ಥಾನದಲ್ಲಿ ನನ್ನ ಮಗನ ಹತ್ರ ಏನೇ ಹೇಳ್ದೆ?